ಸಾಂಬಾರು ಮಾಡಿದರೆ ಒಂಥರ ಬೆಣ್ಣೆ ಥರ ಆಗ್ತದೆ ತಿನ್ನಲಿಕ್ಕೆ. ನೋಡಿ ಇಲ್ಲಿ ಸಹ ಉಂಟು. ಇದು 3 ದಿವಸ ಆಯ್ತಪ್ಪ ತಂದಾಕಿ. ಈಗ ನಾನು ನೋಡಿ ಅಂತೆ ಅವನು ಕಾಯ್ತಿದ್ದೇನಲ್ಲ ಮಾಡಿಕೊಟ್ರು ಒಂದು ಸಲ. ಇವ ನೋಡಿ ನಮ್ಮ ಮನೆಯಲ್ಲಿ ಮುಂಚೆ ಸಿನಿ ಇದ್ದ ಹಾಗೆ ಆಗಿದ್ದಾನೆ. ಸಿನಿ ಇಷ್ಟು ದೊಡ್ಡ ಟಿವಿ ಹಚ್ಚಿದ ಒಂಟಿ ಕಾಲಲ್ಲಿ ಜಪ ಮಾಡುವುದು. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ರಿಂಗಿ ರಿಂಕಿ ಈಗಿಂದ ಮಳೆ ಬರ್ತಾ ಉಂಟು. ಹಾಗೆ ಒಂದು ಕಟ್ಟೆ ಸೊಪ್ಪು ಮಾಡಿ ಬಂದಾಯಿತು. ಅಪ್ಪ ನೋಡಿ ಇಲ್ಲಿ ನಮ್ಮ ಮನೆಯ ಆಚೆಗಡೆ ಕ್ಲೀನ್ ಮಾಡ್ತಾ ಇದ್ದಾರೆ. ಅವರದ್ದು ಒಂದು ಕಟ್ಟ ಆಯಿತು. ನಾಳೆಗೆ ನಾನು ಸೊಪ್ಪಿಗೆ ಹೋಗಬೇಕು ಅಂತಿಲ್ಲ. ನಂದೊಂದು ಕಟ್ಟ ಇವತ್ತಿಗಾಯಿತು, ಅವ್ರು ಮಾಡಿದ್ದು ನಾಳೆಗಾಯಿತು. ನೋಡಿ ನಾನು ಆ ಗಿಡಗಳಿಗಿಂತ ಆಚೆಗಡೆ ನಮ್ಮ ಮನೆಗೆ ಬರುವ ದಾರಿಯ ಬದಿ ಹಿರಿಯುವುದು ಚಂದ ಮಾಡಿ ಕ್ಲೀನ್ ಮಾಡಿದ್ದೇನೆ. ಮತ್ತು ಇವರು ನೋಡಿ ಇಲ್ಲಿ ಹಿರಿಯುವುದು ಮನೆ ಹತ್ರ. ಇದು ಒಂದು ಮುಳ್ಳಿದು ಗಿಡ, ಇದರಲ್ಲಿ ಒಂಥರ ಹಳದಿ ಕಲರ್ದು ಹೂ ಆಗ್ತದೆ, ನಿಮಗೆ ಗೊತ್ತಿರ್ಬೋದು. ಅದು ಫುಲ್ ಹರಡಿದೆ. ಈಗ ಅದನ್ನೀಗ ಕ್ಲೀನ್ ಮಾಡೋದೇ ಉಪಾಯ ಇಲ್ಲ ಅಂತೇಳಿ ಅಪ್ಪ ಕ್ಲೀನ್ ಮಾಡ್ತಿದ್ದಾರೆ. ನಾನು ಹೋಗಲಿಲ್ಲ, ಯಾಕಂದರೆ ಅಲ್ಲಿ ಬರೀ ಮುಳ್ಳುಗಳು ಎಳ್ದು ಹೋಗ್ತದೆ, ನಂದು ಕೋಟೆಲ್ಲ ತೂತಾಗ್ತದೆ ಅಂತೇಳಿ ನಾನು ಹೋಗಲಿಲ್ಲ. ಮಳೆ ಅಂದರೆ ಹೀಗೆ ಲೈಟ್, ತುಂಬ ಲೈಟ್, ಈ ಗೊತ್ತೇ ಆಗೋದಿಲ್ಲ ಮಳೆ ಬರ್ತುಂಟು ಅಂತ. ಆದರೆ ಮಳೆ ಬರ್ತುಂಟು ಆ ಥರ. ಇದು ನೋಡಿ ಆ ಮಳೆದು ಒಂದೊಂದು ಹನಿ ಈ ಸೀಟಿಂದ ಬೀಳ್ತಾ ಉಂಟು ನೋಡಿ ಅಂತೆ ಅಂತ ಮಳೆ. ಅಲ್ಲಿ ಒದ್ದೆ ಸಹ ಆಗ್ತವೆ. ಅಂದರೆ ಒಮ್ಮೆ ಜೋರು ಮಳೆ ಬಂದು ನಿಂತರೆ ತೊಂದರೆ ಇಲ್ಲ, ಇದು ಹೀಗೆ ಬರ್ತಾ ಉಂಟು ಲೈಟಾಗಿ. ಭಾರಿ ಕಷ್ಟ ಇಂಥ ಮಳೆಗೆ. ರೋಗ ಶುರುವಾಗೋದು ಬೇಗ ಅಂತೆ ಅಡಿಕೆ ಗಿಡಕ್ಕೆ ಎಲ್ಲ. ನೋಡಿ ಹೀಗೆ ಕೂರುದು. ಅವನಿಗೊಂದು ನೋವಾದ್ದು ಹೀಗೆ ಕೈಗೆ ಆಯಿತಾ. ಅವನು ಕೈ ನೋವೆಂತ ಇಲ್ಲ, ಮುಟ್ಟಿದ್ರೆ ಎಂತ ನೋವಾಗುವುದಿಲ್ಲ ಅವನಿಗೆ. ಅವ ಹೀಗೆ ಕೂತ್ಕೊಳ್ಳೋದು ಒಂಟಿ ಪಿಚಾಚಿತ ಒಂಟಿ ಕಾಲಲ್ಲಿ ಜಪ ಮಾಡುವುದು, ತಪ ಮಾಡುವುದು. ಲಿಂಗೀಜ ಕೂತ ನೀವು ನೋಡಿ ಹಾಗೇ ಕೂತ್ಕೊಳ್ಳೋದು ಅವ. 2 ಕಟ್ಟ ಸೊಪ್ಪು ತಂದು ಹಾಕಿ ಆಯಿತು. ಮಳೆ ಆಗೋದಕ್ಕಿಂತ ಸ್ವಲ್ಪ ಜೋರಾಗಿ ಬರ್ತಾ ಉಂಟು. ನಿನ್ನೆ ಒಂದು 12 ಗಂಟೆ ತನಕ ಮಳೆ ಇರಲಿಲ್ಲ ಆಯಿತಾ. 12 ಗಂಟೆಗೆ ಮಳೆ ಸ್ಟಾರ್ಟ್ ಆದ್ದು, ಸಂಜೆ 4:15 ತನಕ ಸಹ ಕಂಟಿನ್ಯೂಸ್ ಮಳೆ. ಆಷಾಢ ತಿಂಗಳಲ್ಲಿ ಸ್ವಲ್ಪ ಮಳೆ ಕಡಿಮೆ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ಅಪ್ಪ ಹೇಳ್ತಾ ಇದ್ರು. ಇನ್ನೂ ಸಹ ಮಳೆ ಬರ್ತಾನೆ ಉಂಟು. ನಮ್ಮದು 2ನೇ ಕೊಯ್ಲಿದು ಮದ್ದು ಬಿಟ್ಟಾಗಲಿಲ್ಲ. ನಿನ್ನೆ ಮೊನ್ನೆದು ಬಿಸಿಲು ನೋಡಿ ಬರಲಿಕ್ಕೆ ಹೇಳುವ, ಒಮ್ಮೆ ಬಂದು ಬಿಟ್ಟು ಹೋಗಲಿ ಅಂತ. ಅವ್ರು ಬಂದರೂ ಕೂಡ ಇಲ್ಲಿ ಕೂತ್ಕೊಳ್ಬೇಕಷ್ಟೆ, ಅಷ್ಟು ಮಳೆ. ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ ಮಳೆಗಾಲದಲ್ಲಿ. ಈ ಬಿಸಿಲು ನೋಡಿ ಮದ್ದು ಬಿಡಲಿಕ್ಕೆ ಕರೆಯುವಷ್ಟರಲ್ಲಿ ಮಳೆ ಬರಲಿಕ್ಕೆ ಶುರುವಾಗ್ತದೆ. ಅದನ್ನು ಬ್ಯಾಲೆನ್ಸ್ ಮಾಡಿ ಮದ್ದು ಬಿಡೋದು ಉಂಟಲ್ಲ 3 ಸಲ, ಅದು ಭಾರೀ ಕಷ್ಟದ ಕೆಲಸ. ಅದು ಯಾವಾಗಲೂ ಎಣಿಸೋದು ಮಳೆಗಾಲದಲ್ಲಿ ಒಂದು ಸ್ವಲ್ಪ ಕೆಲಸ ಕಡಿಮೆ ಅಂತ. ಮದ್ದು ಬಿಡುವುದೇ ಒಂದು ದೊಡ್ಡ ಕೆಲಸ. ಅದು ಒಂದು ಕಂಪ್ಲೀಟ್ ಆಗಿಬಿಟ್ರೆ ನೆಮ್ಮದಿ. ಆಗಲಿಲ್ಲ ಅಂತ ಹೇಳಿದರೆ ಅದೇ ಆಗ್ತಿರ್ತದೆ. ಯಾವಾಗ ಮದ್ದು ಬಿಡೋದು ತೋಟಕ್ಕೆ, ಯಾವಾಗ ಮದ್ದು ಬಿಡೋದು. ಅದಲ್ಲದೆ ರೋಗ ಶುರುವಾದರೆ ಉಂಟಲ್ಲ ಮತ್ತೆ ಹೇಳೋದು ಬೇಡ. 4 ಗಿಡಕ್ಕೆ ರೋಗ ಉಂಟಂತೆ ನಮ್ಮ ತೋಟದಲ್ಲಿ, ಅಪ್ಪ ಹೇಳ್ತಾ ಇದ್ರು. ಹಾಗೆ ನೋಡಿ ಮಳೆ ಬರ್ತುಂಟು. ಇವ ನೋಡಿ ಇಲ್ಲಿ ಅಂಗಳದಲ್ಲಿ ನಿಂತಿದ್ದಾನೆ. ಪೂರ ಎಂತ ಮಾಡುದು, ಬಾ ಈಚೆ ಚಡ್ಡಿ ಹಾಕ್ಕೊಂಡು ಗೂಬೆ. ಬಾ ಇಲ್ಲಿ. ಅಪ್ಪ ಎಲ್ಲ ಹೋಗಿದ್ದಾರೆ, ಅದಕ್ಕೆ ಇವ ಇಲ್ಲಿ ನಿಂತ್ಕೊಳ್ಳೋದು. ಇವ ನೋಡಿ ನಮ್ಮ ಮನೆಯಲ್ಲಿ ಮುಂಚೆ
ಸಿನಿ ಇದ್ದ ಹಾಗೆ ಆಗಿದ್ದಾನೆ. ಸಿನಿ ಇಷ್ಟು ದೊಡ್ಡ ಆಗೋ ತನಕ ಇರಲಿಲ್ಲ, ಬೇಗ ಕಾಣೆ ಆಗಿದ್ದಾನೆ. ಗಂಡು ಬೆಕ್ಕುಗಳು ಬೇಗ ಕಾಣೆ ಆಗ್ತದೆ ನಮ್ಮ ಮನೆಯಲ್ಲಿ. ಇವ ಮತ್ತು ಡಿಂಗ ಒಂದೇ ಥರ ಆಗಿದ್ದಾರೆ ಈಗ, ಡುಮ್ಮುಗಳು. ಶನಕ ನೆನಪುಂಟ? ಶನಕ ಇಷ್ಟೇ ದೊಡ್ಡ ಇದ್ದ, ಆದರೆ ಅವ ಕಪ್ಪು. ಇವನ ಅಮ್ಮ ಸೋನಾಕ್ಷಿ ಸೇಮ್ ಹೀಗೆ ಇದ್ಲು, ಗುಂಡಿ ಥರ. ಇವರಂತಂದು ಒಲೆ ಹತ್ರ ಬಿಟ್ಟದ್ದು ನಾನು ರಿಂಗನನ್ನು. ಡಿಂಗಿ ಇಲ್ಲಿದ್ದಾನೆ, ಅವನ ಹತ್ರ ನೋಡಿ ಶಂಭು, ಇಲ್ಲಿ ನಂದಿ. ಇವರು ಒಲೆ ಹತ್ರ ಮಲಗಿದು. ಮಳೆ ಬರುವಾಗ ಭಾರಿ ಖುಷಿಯಾಗೋದು ಇವರಿಗೆ ಮಲಗಲಿಕ್ಕೆ. ನನಗೆ ಸಹ ಖುಷಿಯಾಗೋದಾಯ್ತಾ ಇವ್ರದ್ದು ನೋಡಲಿಕ್ಕೆ. ಹಾಗೆ ನಾನು ಇಲ್ಲೇ ಒಲೆ ಹತ್ರ ಒಮ್ಮೊಮ್ಮೆ ಕೂತ್ಕೊಂಡಿರ್ತೇನೆ ಕೆಲಸ ಆದಾಗೆ ಮಳೆ ಬರುವಾಗ. ಚೆಂದ ಅಲ್ಲ ಇವರಿಗೊಂದು ಜೀವನ. ಊಟ ಮಾಡೋದು, ಹಾಲು ಕುಡಿಯೋದು, ಮಲಗೋದು. ಸ್ವಲ್ಪ ಕೆಲಸ ಮಾಡೋದು ಅಂತ ಹೇಳಿದರೆ ಬೆಳಗ್ಗೆ ಬಿಸಿಲು ಏನಾದರೂ ಇದ್ದರೆ ಹೊರಗಡೆ ಒಂದು ಸ್ವಲ್ಪ ಹೋಗ್ತಾರೆ, ಮತ್ತು ದಿವಸ ಇಡೀ ಮಲಗೋದು. ಈ ಒಂದು ಕೊಂಡಾಟ ನೋಡಿ, ಇಬ್ಬರನ್ನು ಕೊಂಡಾಟ ಮಾಡ್ತಾನೆ. ಅವರ ಅಮ್ಮ ಈಗ ಬರುವುದಿಲ್ಲ ಮಾತಾಡಿಸ್ಲಿಕ್ಕೆ, ಎಂತಕ್ಕೂ ಬೈತಾಳವಳು. ಈಗ ಅಣ್ಣನವರಿಗೆ ಅಡ್ಜಸ್ಟ್ ಆಗಿದ್ದಾರೆ. ನಮ್ಮ ಮನೆಯಲ್ಲಿ ಇದರದ್ದು ಸಾಂಬಾರು ಆಯಿತಾ. ಸಾಂಬಾರು ಅಂದರೆ ಉಪ್ಪು ಮೆಣಸಿಂದ ಮಾಡ್ತೇವೆ, ಬೆಂದಿ ಥರ ಮಾಡೋದು. ಇದಕ್ಕೆ ನಮ್ಮ ಭಾಷೆಯಲ್ಲಿ ಪಾಲೇರು ಅಂತ ಹೇಳ್ತೇವೆ, ಪಾಳೇರಿಯ ಕೊಂಕಣಿಯಲ್ಲಿ. ಮತ್ತು ಚೆವಿದು ಬಳ್ಳಿ ಅಂತ ಹೇಳ್ತಾರೆ, ನಿಮಗೆ ಗೊತ್ತಿರ್ಬೋದು. ಆಟಿಯಲ್ಲಿ ಇದನ್ನು ಜಾಸ್ತಿ ಮಾಡ್ತಾರೆ, ಅಂದರೆ ಆಷಾಢ ತಿಂಗಳಲ್ಲಿ. ನಿಮಗೆ ಗೊತ್ತಿರ್ಬೋದು. ಇದು ಬೇರು ಆಯಿತಾ. ಬೇರಲ್ಲೇ ಒಂದು ಗಿಡ ಆಗುವಂಥದ್ದು ಕೂಡ ಉಂಟು. ಈ ಗಿಡ ನೆಕ್ಸ್ಟ್ ಇದು ಗಿಡ ಆಗ್ತದೆ, ಅಲ್ಲೇ ಒಂದು ಈ ಥರ ಚೆವಿದು ಗಿಡ ಆಗ್ತದೆ. ಸೊ ಇದರಿಂದ ಪತ್ರೊಡೆ ಕೂಡ ಮಾಡಲಿಕ್ಕಾಗ್ತದೆ ಈ ಎಲೆಯಿಂದ. ಅದರದ್ದು ಬಳ್ಳಿಯಲ್ಲಿ ಒಳ್ಳೆ ಇದಿರ್ತದೆ ಆಯಿತಾ. ಇದೊಂದು ಗೆಡ್ಡೆ ಥರ ಬರ್ತದೆ. ಇದನ್ನು ಸಾಂಬಾರು ಮಾಡಿದರೆ ಒಂಥರ ಬೆಣ್ಣೆ ಥರ ಆಗ್ತದೆ ತಿನ್ನಲಿಕ್ಕೆ. ನೋಡಿ ಇಲ್ಲಿ ಸಹ ಉಂಟು. ಇದು 3 ದಿವಸ ಆಯ್ತಪ್ಪ ತಂದಾಕಿ. ಈಗ ನಾನು ಇದನ್ನು ಮಾಡುವ ಇವತ್ತು ಮಧ್ಯಾಹ್ನಕ್ಕೆ ಅಂತ ಹೇಳಿ. ಹಾಗೆ ನೀವು ಯಾರಾದರೂ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ಹೇಳಿ. ನಾರ್ಮಲಾಗಿ ನಮ್ಮ ಊರಲ್ಲಿ ಎಲ್ಲರೂ ಕೂಡ ಮಾಡ್ತಾರೆ ಇದನ್ನು. ಹಾಗೆ ಬೆಂಗಳೂರಲ್ಲೆಲ್ಲ ರೇರ್, ಬೆಂಗಳೂರಲ್ಲೆಲ್ಲ ಸಿಗ್ಲಿಕ್ಕೆ ಕೂಡ ಇಲ್ಲ ಅಂತ ಅನಿಸ್ತದೆ ನನಗೆ. ನೀವು ನೋಡಿರಬಹುದಾ, ನೋಡಿರ್ಲಿಕ್ಕಿಲ್ವ ನಂಗೆ ಗೊತ್ತಿಲ್ಲ. ಗೊತ್ತಿದ್ದರೆ ಹೇಳಿ. ಈ ಥರ ಬಳ್ಳಿ ಇರ್ತದೆ. ಬಳ್ಳಿದು ಮೇಲೆದು ಲೇಯರ್ ಉಂಟಲ್ಲ ಒಂಥರ ಬರ್ತದೆ, ಅದನ್ನು ಸಪ್ರೇಟ್ ಮಾಡಲಿಕ್ಕಿರ್ತದೆ. ಆಮೇಲೆ ಅದನ್ನು ಬೇಯಿಸಿ ಮಸಾಲೆಯನ್ನು ಸೇರಿಸಿದರೆ ಆಯಿತು. ಹೀಗಿರ್ತದೆ ನೋಡಿ. ನಾವು ಇದರ ಲೇಯರನ್ನು ಚಾಕುವಲ್ಲಿ ಕಿಸಿ ಇಲ್ಲಿ ತನಕ ತರಬೇಕು. ಅಂದರೆ ಎಂಡ್ ತನಕ ಮಾಡ್ತಾ ಹೋದರೆ ಹೀಗೆ ಕ್ಲೀನ್ ಆಗ್ತದೆ. ಇನ್ನೂ 1 ವಾರ ಇಟ್ಟರೆ ಉಂಟಲ್ಲ ಚಂದ, ನಾವು ಕೈಯಲ್ಲೇ ತೆಗಿಬೋದು. ಆದರೆ ಮಳೆ ಅದರಿಂದ ಇದರದ್ದು ಪಸೆ ಹೋಗಲಿಲ್ಲ, ನೀರಿದ್ದು ಪಸೆ ಹಾಗೆ ಉಂಟು. ಹಾಗಾಗಿ ನಾನು ಚಾಕುದು ಸಹಾಯ ತಗೊಳ್ತಿದ್ದೇನೆ, ಇಲ್ಲಾಂದರೆ ಕೈಯಲ್ಲೇ ಮಾಡಲಿಕ್ಕೆ ಈಸಿ ಆಗ್ತದೆ. ಅದ್ಭುತವಾದ ಸುವಾಸನೆ. ಇಲ್ಲಿ ಏನು ಮಾಡ್ತಿದೀಯಾ? ಫ್ರೆಂಡ್ ನೋಡಕ್ಕೆ ಹೋಗಿದ್ದ. ಹಲಸಿನ ಹಣ್ಣು ಕೊಚ್ಚೋದು ಸಿಹಿ ಇಲ್ಲ ಆಯಿತಾ. ಅದಕ್ಕೆ ದನಗಳಿಗೆ ಹಣ್ಣಾದಾಗಿ ಕೊಚ್ಚಿ ಕೊಡೋದು 2 ದಿವಸಕ್ಕೊಮ್ಮೆ. ಇವಾಗ ಕಾಯೋದು ಟಿಂಕಿ ಹಂಗೆ ಕೊಡಲಿ ಅಂತ. ಅವನಿಗೆ ಕೊಟ್ಟರು ಸಹ ಅದನ್ನು ಸಿಹಿ ಇಲ್ಲ, ಸುಮ್ಮನೆ ಯಾಕೆ ಕೊಡೋದು ಅಂತೇಳಿ. ಮತ್ತು ನಾನು ಅಪ್ಪನ ಹತ್ರ ರಿಕ್ವೆಸ್ಟ್ ಮಾಡಿ ಈಗ ಒಂದು ಸೊಲೆ ಮಾಡಿ ಕೊಡಲಿಕ್ಕೆ ಹೇಳಿದೆ ಇವನಿಗೆ ಹಾಕಲಿಕ್ಕೆ. ನೋಡಿ ಅಂತೆ ಅವನು ಕಾಯ್ತಿದ್ದಾನಲ್ಲ, ಮಾಡಿಕೊಟ್ರು ಒಂದು ಸೊಲೆ. ಸುಮಾರೇನಿಲ್ಲ ಇದರಲ್ಲಿ, ನೋಡಲಿಕ್ಕೆ ಚಂದ. ಆದರೆ ಸಿಹಿ ಅಂತ ಕೂಡ ಇಲ್ಲ ಇದು. ಪರಿಮಳ ಮಾತ್ರ ಒಳ್ಳೆ. ನಾನು ಇಲ್ಲಿಂದ ಹೀಗೆ ಇಲ್ಲಿರಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 1 ತಿಂಗಳಾಗ್ತಾ ಬಂತ ಅಂತ ಕಾಣಿಸ್ತದೆ. ಹೀಗಾಗಿ ಇದು ಮೊನ್ನೆ ಇಲ್ಲಿ ಚೂರು ಗ್ರೀನ್ ಕಾಣ್ತಾ ಉಂಟಲ್ಲ, ಇದಕ್ಕೆ ಮುಂಚೆ ಅಪ್ಪ ಬಂದು ಇಲ್ಲಿ ಸ್ವಲ್ಪ ಮಿಡ್ಲಲ್ಲಿ ಹುಲ್ಲಿರ್ತದ್ದು. ಹಾಗೆ ಅಲ್ಲಿ ಹುಲ್ಲಿಲ್ಲ, ನಾನು ಅದರ ಸೈಡಿಂದಾಗಿ ಹಿರಿತಾ ಅಲ್ಲಿ ತನಕ ತಲುಪಿದೆ. ಆಲ್ಮೋಸ್ಟ್ ಒಂದು ಸೈಡ್ ಎಂಡ್ ಆಗಲಿಕ್ಕೆ ಇನ್ನೊಂದು 3 ಸಲ ಹುಲ್ಲಿಗೆ ಬರಬೇಕಾದಿತ್ತು. ಸಗಣಿ ನೀರು ಫುಲ್ಲಾಗಿತ್ತು ಗುಂಡಿಯಲ್ಲಿ. ಮೊನ್ನೆ ನಾವು ಗೊಬ್ಬರ ತೆಗೆದ್ವಿ ಅಲ್ಲ, ಅದರ ಮುಂಚಿನ ದಿವಸ ನಾನು ತೆಗೆದಿದ್ದೆ. ಸಗಣಿ ನೀರು ಇದ್ದರೆ ಅದು
ಹೊರಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ 1-2 ದಿವಸ ಮುಂಚೆ ತೆಗೆದದ್ದು. ಆಮೇಲಿಂದ ತೆಗೆದೇ ಇರಲಿಲ್ಲ ಸಗಣಿ ನೀರು, ಫುಲ್ಲಾಗಿತ್ತು ಆಲ್ಮೋಸ್ಟು. ನನಗೆ ಹಾಲು ಕರೀಲಿಕ್ಕೆಲ್ಲ ಭಾರಿ ಕಷ್ಟ ಆಗ್ತಿತ್ತು. ಹಾಗೆ ಈಗೊಮ್ಮೆ ಎಲ್ಲ ಸಹ ಖಾಲಿ ಮಾಡಿ ಎಲ್ಲವನ್ನು ಸಹ ತೆಂಗಿನ ಗಿಡ ಅಲ್ಲಲ್ಲಿ ನೆಟ್ಟಿದ್ದಾರಲ್ಲ ಅದಕ್ಕೆ ಹಾಕೋದು. ಯಾಕಂದರೆ ಅದು ಬೆಳಿಲಿಕ್ಕೆ ಒಳ್ಳೆಯದಾಗ್ತದೆ ಹಾಕಿದರೆ ಅಂತೇಳಿ. ಮತ್ತು ಒಂದು ಸ್ವಲ್ಪ ಹೂವಿನ ಗಿಡಕ್ಕೆ ಹಾಕಿದ್ದೆ. ಅದು ಹೂವಿನ ಗಿಡ ಈ ಮಳೆಗೆ ಎಲ್ಲ ಮಲಗಿ ಹೋಗಿದೆ. ಅದನ್ನು ಹೇಗೆ ಇನ್ನು ಏಳಿಸೋದು ಅಂತ ನನಗೆ ಗೊತ್ತಿಲ್ಲ. ಹಾಗೆ ಅದು ಆಗಿ ಈಗ ಅಪ್ಪ ಹೇಳಿದರು ಹುಲ್ಲು ಹೊರಿಸ್ತೇನೆ ಅಲ್ಲಿ ಹೋಗಿ ಇರು ಅಂತ. ಇನ್ನೂ ಸಹ ಬರಲಿಲ್ಲ ಅವರು. ವೀಳ್ಯದೆಲ್ಲೆಲ್ಲ ತಿಂದು ಬರ್ತಾರೆ ಕಾಣಿಸ್ತಾರೆ. ಇಲ್ಲೆಲ್ಲ ತೆಂಗಿನ ಗಿಡ ನೆಟ್ಟಿದ್ದಾರೆ ಆಯ್ತಪ್ಪ. ಆದರೆ ಇದಕ್ಕೆ ಗೊಬ್ಬರ ಬಿಟ್ಟರೆ ಬೇರೆ ಸಗಣಿ ನೀರಿದೆಲ್ಲ ಈಟ್ ಸಿಗೋದಿಲ್ಲ. ಅಂದರೆ ಗೊಬ್ಬರ ಮಾತ್ರ ಯಾವಾಗಾದ್ರೂ ಹಾಕುವಾಗ ಈ ಅಡಿಕೆ ಗಿಡಕ್ಕೆ ಹಾಕುವಾಗ ಇದಕ್ಕೆ ಸಹ ಹಾಕೋದು. ನಮ್ಮ ಮನೆ ಹತ್ತಿರ ಉಂಟಲ್ಲ, ಅಲ್ಲಿ ಒಳ್ಳೆ ಉಂಟು ತೆಂಗಿನ ಗಿಡ ಎಲ್ಲ ಸಹ ಸಗಣಿ ನೀರು ಸಿಕ್ಕಿ ಇದಕ್ಕೆ ಇಲ್ಲಿ ತನಕ ಹೊತ್ಕೊಂಡು ಬರಲಿಕ್ಕೆ ಸುಮಾರು ದೂರ ಉಂಟು. ಹಾಗಾಗಿ ನಾನು ಬರೋದಿಲ್ಲ ಇಲ್ಲಿ ತನಕ. ಇದು ಇದರಷ್ಟಕ್ಕೆ ಬೆಳಿಬೇಕಷ್ಟೆ. ನಂದಿ